Hello students, today let us begin new chapter that is solutions. ಇವತ್ತು solutions ಅನ್ನ start ಮಾಡೋಣ, which is very important chapter in physical chemistry. So what are solutions? You are very familiar with the name solutions. Solutions ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ. So what are solutions? It is a homogeneous mixture of two or more components is called solution. Homogeneous mixture. So what is meant by homogeneous mixture? Listen, homogeneous mixture ಅಂದ್ರೆ you take water. ಆ ವಾಟರ್ ಅಲ್ಲಿ ಶುಗರ್ ಅನ್ನ ಆಡ್ ಮಾಡಿ, ಶುಗರ್ ಆರ್ ಸಾಲ್ಟ್, ರೈಟ್? ಶುಗರ್ ಆರ್ ಸಾಲ್ಟ್ ಆಡ್ ಮಾಡೋದಂದ್ರೆ ಅದನ್ನ ಮಿಕ್ಸ್ ಮಾಡ್ತೀರಾ, ಶುಗರ್ ಕಂಪ್ಲೀಟ್ಲಿ ಡಿಸಾಲ್ವ್ ಆಗುತ್ತೆ. ಡಿಸಾಲ್ವ್ ಆದ್ಮೇಲೆ ನೀವು ಇಲ್ಲಿ ಒಂದು ಸಿಪ್ ಅನ್ನ ಕುಡಿತೀರಾ, ವೆರಿ ಬಾಟಮ್ ಪಾರ್ಟ್ ಇಂದ ಒಂದು ಸಿಪ್ ಅನ್ನ ಕುಡಿತೀರಾ. ಸೊ ಇಟ್ ಲುಕ್ಸ್ ಸ್ವೀಟ್, ರೈಟ್? ಅದು ಸ್ವೀಟ್ ಇರುತ್ತೆ. ಆಮೇಲೆ ವೆರಿ ಟಾಪ್ ಮೋಸ್ಟ್ ಇಂದ ಒಂದು ಸಿಪ್ ಅನ್ನ ಕುಡಿತೀರಾ, ಅದು ಅಷ್ಟೇ ಸ್ವೀಟ್ ಇರುತ್ತೆ. ಸೊ ವೆರಿ ಬಾಟಮ್ ಪಾರ್ಟ್ ನಾವು ಒಂದು ಸಿಪ್ ಕುಡಿದ್ರು ಅಷ್ಟೇ ಸ್ವೀಟ್ ಇರುತ್ತೆ. ಸೊ ಮೇಲ್ಗಡೆ ಟಾಪ್ ಮೋಸ್ಟ್ ಒಂದು ಸಿಪ್ ಕುಡಿದ್ರು ಅಷ್ಟೇ ಸ್ವೀಟ್ ಇರುತ್ತೆ. ಸೊ ದೇರ್ ಇಸ್ ನೋ ಡಿಫರೆನ್ಸ್ ಇನ್ ಸ್ವೀಟ್ನೆಸ್, ಹೌದಲ್ವಾ? ಸ್ವೀಟ್ನೆಸ್ ಅಲ್ಲಿ ಯಾವುದೇ ರೀತಿ ಡಿಫರೆನ್ಸ್ ಇರೋದಿಲ್ಲ. ವೆರಿ ಬಾಟಮ್ ಪಾರ್ಟ್ ಕುಡಿದ್ರೆ ಸಕ್ಕರೆ ಜಾಸ್ತಿ ಸಿಗುತ್ತಪ್ಪ, ರೈಟ್? ಟಾಪ್ ಮೋಸ್ಟ್ ಅಲ್ಲಿ ಕುಡಿದ್ರೆ ಸಕ್ಕರೆ ಕಡಿಮೆ ಸಿಗುತ್ತಪ್ಪ, ಆತರ ಇಲ್ಲ. ಬಟ್ ಏನಾಗಿರ್ಬೇಕು, ಕಂಪ್ಲೀಟ್ಲಿ ಡಿಸಾಲ್ವ್ ಆಗಿರ್ಬೇಕು. ಕಂಪ್ಲೀಟ್ಲಿ ಡಿಸಾಲ್ವ್ ಆಗಿದ್ರೆ ಮಾತ್ರ ವಿ ಕಾಲ್ ಇಟ್ ಹೋಮೋಜೀನಿಯಸ್ ಮಿಕ್ಸ್ಚರ್. ಅದರ್ವೈಸ್ ನೋಡಿ, ಡಿಸಾಲ್ವ್ ಆಗಿಲ್ಲ. ಈಗ ಸಪೋಸ್ ಒಂದ್ ಸ್ವಲ್ಪ ಮಣ್ಣನ್ನ ತಗೊಂಡು ನೀವು ನೀರಿಗೆ ಹಾಕ್ಬಿಡ್ತೀರಾ ಅಂತ ಇಟ್ಕೊಳ್ಳಿ, ನೋಡಿ ಡಿಸಾಲ್ವ್ ಆಗಲ್ಲ, ಆ ಸ್ಯಾಂಡ್ ಡಿಸಾಲ್ವ್ ಆಗೋದಿಲ್ಲ. ಅದಕ್ಕೆ ನಾವೇನಂತ ಕರಿತೀವಿ, ಹೆಟಿರೋಜಿನಿಯಸ್ ಮಿಕ್ಸ್ಚರ್ ಅಂತ ಕರಿತೀವಿ. ಹೆಟಿರೋಜಿನಿಯಸ್ ಮಿಕ್ಸ್ಚರ್ ಅಲ್ಲಿ ನಿಮಗೆ ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ ಆಫ್ ಮಾಲಿಕ್ಯೂಲ್ಸ್ ಇರೋದಿಲ್ಲ, ರೈಟ್? ದೇರ್ ಇಸ್ ನೋ ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ ಆಫ್ ಮಾಲಿಕ್ಯೂಲ್ಸ್. ಏನಂದ್ರೆ ವೆರಿ ಬಾಟಮ್ ಪಾರ್ಟ್ ಇಂದ ನಾವೇನಾದ್ರೂ ಸೊಲ್ಯೂಷನ್ ನ ತಗೊಂಡ್ರೆ ನಮಗೆ ಸ್ಯಾಂಡ್ ಎಕ್ಸಸ್ ಆಗಿ ಸಿಗುತ್ತೆ. ಟಾಪ್ ಮೋಸ್ಟ್ ಇಂದ ಸ್ವಲ್ಪ ಅಮೌಂಟ್ ಅನ್ನ ನಾವು ಸೊಲ್ಯೂಷನ್ ನ ತಗೊಂಡ್ರೆ ಅಲ್ಲಿ ಲೆಸ್ ಅಮೌಂಟ್ ಆಫ್ ಸ್ಯಾಂಡ್ ನಮಗೆ ಸಿಗುತ್ತೆ, ರೈಟ್? ಸೊ ಅದಕ್ಕೆ ನಾವೇನಂತ ಕರಿತೀವಿ, ಹೆಟಿರೋಜಿನಿಯಸ್ ಮಿಕ್ಸ್ಚರ್ ಅಂತ ಕರಿತೀವಿ. ಬಟ್ ಇಟ್ ಈಸ್ ನಾಟ್ ಎ ಹೋಮೋಜಿನಿಯಸ್, ರೈಟ್? ಸೊ ವಾಟ್ ಆರ್ ಸೊಲ್ಯೂಷನ್ಸ್? Solutions are the homogeneous mixture of solute and solvent, right? Homogeneous mixture of solute as well as solvent. ಈಗ ಬರ್ತೀನಿ, what is meant by solvent? ನಾನು ಹೇಳಿದೆ homogeneous mixture of two or more components ಅಂತ ಆದ್ರೂ ಹೇಳ್ಬೋದು, ಅಥವಾ solute and solvent ಅಂತ ನಾವು ಹೇಳ್ಬೋದು. ಸೊ ಈಗ ಸಲ್ಯೂಟ್ ಅಂಡ್ ಸಾಲ್ವೆಂಟ್ ಅಂತ ಬಂದಾಗ ನಿಮ್ಮ ಮೈಂಡ್ಗೆ ಒಂದು ಕ್ವಶನ್ ಬರುತ್ತೆ, ವಾಟ್ ಈಸ್ ಮೀನ್ ಬೈ ಸಾಲ್ವೆಂಟ್? ಸಾಲ್ವೆಂಟ್ ಅಂದ್ರೆ ನೋಡ್ರಿ, ಒಂದೇ ವರ್ಡ್ ಅಲ್ಲಿ ಹೇಳ್ತೀನಿ, ದ ಸಾಲ್ವೆಂಟ್ ಈಸ್ ಎ ಸಬ್ಸ್ಟೆನ್ಸ್ ವಿಚ್ ಇಸ್ ಪ್ರೆಸೆಂಟ್ ಇನ್ ಎಕ್ಸಸ್, ರೈಟ್? ಯಾವುದು ಎಕ್ಸಸ್ ಕ್ವಾಂಟಿಟಿನಲ್ಲಿ ಇರುತ್ತೆ ಅದಕ್ಕೆ ನಾವು ಸಾಲ್ವೆಂಟ್ ಅಂತ ಕರಿತೀವಿ. ನೋಡಿ, ಟೇಕ್ ಫಾರ್ ಎಕ್ಸಾಂಪಲ್, ಈಗ 1 ಲೀಟರ್ ಆಫ್ ವಾಟರ್ ಇದೆ, 2 ಸ್ಪೂನ್ ಏನ್ ಮಾಡ್ತೀರಾ ನೀವು, ಶುಗರ್ ಆಡ್ ಮಾಡ್ತೀರಾ. ಸೊ ಹಾಗಾಗಿ ಏನಾಗ್ತದೆ, ಶುಗರ್ ಇಟ್ ಡಿಸಾಲ್ವ್ಸ್ ಇನ್ ವಾಟರ್ ಅಂಡ್ ಇಟ್ ಅಟೈನ್ಸ್ ದ ಫಿಸಿಕಲ್ ಸ್ಟೇಟ್ ಆಫ್ ದ ಸಾಲ್ವೆಂಟ್, ಫಿಸಿಕಲ್ ಸ್ಟೇಟ್ ಆಫ್ ದ ವಾಟರ್. ವಾಟರ್ ಜಾಸ್ತಿ ಇದೆ, ಹಾಗಾಗಿ ಶುಗರ್ ಏನ್ ಮಾಡ್ತಾ ಇದೆ, ವಾಟರಿನ ಫಿಸಿಕಲ್ ಸ್ಟೇಟ್ ಅನ್ನು ಅಟೈನ್ ಮಾಡ್ತಾ ಇದೆ. ಅಂದ್ರೆ ಶುಗರ್ ಕೂಡ ಏನಾಗ್ತಾ ಇದೆ, ಲಿಕ್ವಿಡ್ ಆಗಿ ಕನ್ವರ್ಟ್ ಆಗ್ತಾ ಇದೆ, ಹೌದಲ್ವಾ? ಸೊ ಹಾಗಾದ್ರೆ ಇದರಲ್ಲಿ ಯಾವುದು ಸಾಲ್ವೆಂಟ್? ಎಸ್, ನಾವೇನು ವಾಟರ್ ತಗೊಂಡಿದ್ದೀವಿ 1 ಲೀಟರ್, right? 1 liter water quantity which is present in excess. That's why here water is the solvent. ಅದೇ ನಾನೀಗ ಉಲ್ಟಾ ಮಾಡ್ತೀನಿ ನೋಡಿ, a cup full of sugar, right? ನಾನು ಒಂದು ಕಪ್ ಇದೆ, ಈ ಕಪ್ ಫುಲ್ ನಾನೇನ್ ಮಾಡಿದ್ದೀನಿ, ಶುಗರ್ ಆಡ್ ಮಾಡಿದ್ದೀನಿ. ಶುಗರ್ ಇದಕ್ಕೆ ನಾನೇನ್ ಮಾಡ್ತೀನಿ, 2 ಸ್ಪೂನ್ ವಾಟರ್ ಆಡ್ ಮಾಡ್ತೀನಿ. ಸೊ ಅವಾಗ ಆ 2 ಸ್ಪೂನ್ ವಾಟರ್ ಏನಿದೆ, ಇಟ್ ಅಟೈನ್ಸ್ ದ ಫಿಸಿಕಲ್ ಸ್ಟೇಟ್ ಆಫ್ ಶುಗರ್. ಅಂದ್ರೆ ವೆಟ್ ಆಗುತ್ತೆ, ಶುಗರ್ ಏನಿದೆ ಅದು ವೆಟ್ ಆಗುತ್ತೆ. ಆದ್ರೆ
ಆ ಎಲ್ಲ ಶುಗರ್ ಲಿಕ್ವಿಡ್ ಆಗಿ ಕನ್ವರ್ಟ್ ಆಗುತ್ತಾ? ನೋ. ಬಟ್ ಆ 2 ಸ್ಪೂನ್ ಲಿಕ್ವಿಡ್ ಏನಿದೆ ಅದು ಸಾಲಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಸಾಲಿಡ್ ಆಗಿ ಕನ್ವರ್ಟ್ ಆಗುತ್ತೆ ಇಸ್ ನಥಿಂಗ್ ಬಟ್, ಸೊ ಆ ಒಂದು ಸಾಲಿಡ್ ಅಲ್ಲಿ ಅದು ತನ್ನನ್ನ ತಾನು ಒಳಪಡಿಸುತ್ತೆ. ರೈಟ್, ಹೌದಲ್ವಾ? ಸೊ ಇಲ್ಲಿ ಏನಿದೆ 2 ಸ್ಪೂನ್ಸ್ ಆಫ್ ವಾಟರ್, ಇಟ್ ಈಸ್ ಇನ್ ಲೆಸರ್ ಕ್ವಾಂಟಿಟಿ. ಸೊ ಶುಗರ್ ಇನ್ ಲಾರ್ಜ್ ಎಕ್ಸಸ್, ಹಾಗಾಗಿ ಇಲ್ಲಿ ಶುಗರ್ ಇಸ್ ದ ಸಾಲ್ವೆಂಟ್. ಸೆಕೆಂಡ್ ಕೇಸ್ ಅಲ್ಲಿ ಶುಗರ್ ಎಕ್ಸಸ್ ಇರೋದ್ರಿಂದ ಶುಗರ್ ಏನಾಗಿದೆ ಇಲ್ಲಿ ಸಾಲ್ವೆಂಟ್ ಆಗಿದೆ. ಗೊತ್ತಾಯ್ತಾ? ಸೊ solvent is nothing but the substance which is present in excess. Solute is nothing but lesser quantity, which is the substance which is present in lesser quantity. ಯಾವುದು ಲೆಸರ್ ಕ್ವಾಂಟಿಟಿ ನಲ್ಲಿ ಇರುತ್ತೆ ಅದನ್ನ ನಾವು ಸಲ್ಯೂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಸಲ್ಯೂಟ್ ಇಟ್ ಚೇಂಜ್ ಇಟ್ಸ್ ಫಿಸಿಕಲ್ ಸ್ಟೇಟ್. ನೋಡಿ, ಸಲ್ಯೂಟ್ ಯಾವಾಗಲೂ ತನ್ನ ಫಿಸಿಕಲ್ ಸ್ಟೇಟ್ ನ ಕಳ್ಕೊಳ್ಳುತ್ತೆ. ರೈಟ್, ಫಿಸಿಕಲ್ ಸ್ಟೇಟ್ ಯಾವಾಗಲೂ ಸಾಲ್ವೆಂಟ್ ಹೈಲೈಟ್ ಆಗುತ್ತೆ, ಯಾಕಂದ್ರೆ ಸಾಲ್ವೆಂಟ್ ಎಕ್ಸಸ್ ಆಗಿ ಇರುತ್ತೆ. ಗೊತ್ತಾಯ್ತಾ? ಸೊ ಹಾಗಾಗಿ ಸಲ್ಯೂಟ್ ಇಸ್ ನಥಿಂಗ್ ಬಟ್ ಲೆಸರ್ ಕ್ವಾಂಟಿಟಿ ಇರ್ತಕ್ಕಂಥ ಸಬ್ಸ್ಟೆನ್ಸ್ ಗೆ ನಾವು ಸಲ್ಯೂಟ್ ಅಂತ ಕರಿತೀವಿ. ಸೊ ಲಾರ್ಜ್ ಎಕ್ಸಸ್ ಇರೋದಕ್ಕೆ ನಾವು ಸಾಲ್ವೆಂಟ್ ಅಂತ ಕರಿತೀವಿ. ನೆಕ್ಸ್ಟ್, ವಾಟ್ ಈಸ್ ಮೇಡ್ ಬೈ ಬೈನರಿ ಸೊಲ್ಯೂಷನ್? ದ ಸೊಲ್ಯೂಷನ್ ವಿಚ್ ಈಸ್ ಮೇಡ್ ಅಪ್ ಆಫ್ ಓನ್ಲಿ 2 ಕಾಂಪೊನೆಂಟ್ಸ್, 1 ಸಲ್ಯೂಟ್ 1 ಸಾಲ್ವೆಂಟ್. ರೈಟ್, ಯಾವುದಾದ್ರೂ ಒಂದು ಸೊಲ್ಯೂಷನ್ ಅಲ್ಲಿ ನೋಡಿ, ಇಲ್ಲೇ ತಗೊಳ್ಳಿ, ವಾಟರ್ ಇದೆ, ಶುಗರ್ ಇದೆ, ಎರಡೇ ಕಾಂಪೊನೆಂಟ್. ವಾಟರ್ ಇದೆ, ಶುಗರ್ ಇದೆ, ಒಂದು ಸಾಲ್ವೆಂಟ್ ಒಂದು ಸಲ್ಯೂಟ್. ಅದಕ್ಕೆ ನಾವು ಏನಂತ ಕರಿತೀವಿ? ಬೈನರಿ ಸೊಲ್ಯೂಷನ್ಸ್ ಅಂತ ಕರಿತೀವಿ. ದ ಸೊಲ್ಯೂಷನ್ಸ್ ವಿಚ್ ಆರ್ ಮೇಡ್ ಅಪ್ ಆಫ್ ಓನ್ಲಿ 2 ಕಾಂಪೊನೆಂಟ್ಸ್, such solutions are called binary solutions. What is meant by ternary solutions? The solutions which are made up of 3 components. 3 components ಅಂದ್ರೆ ನೋಡಿ, ಒಂದು ಸಾಲ್ವೆಂಟ್ ಆಗಿರುತ್ತೆ, ಇನ್ನು 2 ಸಲ್ಯೂಟ್ ಆಗಿರುತ್ತೆ. ನೋಡಿ, ನೀವು ಇಲ್ಲಿ ಯು ಟೇಕ್ ಅಗೇನ್ 1 ಲೀಟರ್ ಆಫ್ ವಾಟರ್. ನೀವು 1 ಲೀಟರ್ ವಾಟರ್ ಅನ್ನು ತಗೊಳ್ಳಿ. ಇದಕ್ಕೆ 1 ಸ್ಪೂನ್ ಶುಗರ್ ಜೊತೆಗೆ 1 ಸ್ಪೂನ್ ಸಾಲ್ಟ್ ಅನ್ನು ಹಾಕಿ. ಸೊ ಇಲ್ಲೇನಾಯ್ತು? 2 ಸಲ್ಯೂಟ್ ಆಯ್ತು, 2 ಸಲ್ಯೂಟ್ 1 ಸಾಲ್ವೆಂಟ್. ಸೊ ದ ಸೊಲ್ಯೂಷನ್ಸ್ ವಿಚ್ ಆರ್ ಮೇಡ್ ಅಪ್ ಆಫ್ 3 ಕಾಂಪೊನೆಂಟ್ಸ್ ಅಂದ್ರೆ 2 ಸಲ್ಯೂಟ್ 1 ಸಾಲ್ವೆಂಟ್. ಸೊ ಸಚ್ ಸೊಲ್ಯೂಷನ್ಸ್ ಆರ್ ಕಾಲ್ಡ್ ಟರ್ನರಿ ಸೊಲ್ಯೂಷನ್ಸ್ ಅಂತ ಕರೀತೀವಿ. ರೈಟ್, ಬಟ್ ಇನ್ ದಿಸ್ ಚಾಪ್ಟರ್ we will discuss mainly about binary solutions only. ನಾವು ಈ ಚಾಪ್ಟರ್ ಅಲ್ಲಿ ಬೈನರಿ ಸೊಲ್ಯೂಷನ್ಸ್ ಅನ್ನ ಮಾತ್ರ ನಾವು ಡಿಸ್ಕಷನ್ ಮಾಡ್ತೀವಿ. we will not discuss anything about ternary solutions. ternary solutions ಬಗ್ಗೆ ನಾವು ಏನು ಡಿಸ್ಕಷನ್ ಮಾಡೋದಿಲ್ಲ. ಗೊತ್ತಾಯ್ತಾ? ಓಕೆ, ನೆಕ್ಸ್ಟ್, ಟೈಪ್ಸ್ ಆಫ್ ಸೊಲ್ಯೂಷನ್. ರೈಟ್, we have so many different types of solutions. ನಮ್ಮ ಹತ್ರ ಬಹಳಷ್ಟು ಡಿಫರೆಂಟ್ ಟೈಪ್ಸ್ ಆಫ್ ಸೊಲ್ಯೂಷನ್ಸ್ ಇದೆ. First type is solid solutions, second type is liquid solutions, third type is gaseous solutions. Right? So ಒಂದೊಂದಾಗಿ ಡಿಸ್ಕಷನ್ ಮಾಡ್ತಾ ಬರೋಣ. What is meant by solid solutions? Solid solutions ಅಂದ್ರೆ ಏನು? The solutions in which solid acts as a solvent. Right? The solutions in which solid is a solvent. ಸಾಲಿಡ್ ಅನ್ನ ನಾವು ಸಾಲ್ವೆಂಟ್ ಆಗಿ ತಗೊಂಡ್ರೆ ಅಂತ ಒಂದು ಸೊಲ್ಯೂಷನ್ ಗೆ ನಾವು ಅಂತ ಕರಿತೀವಿ ಸಾಲಿಡ್ ಸೊಲ್ಯೂಷನ್ಸ್ ಅಂತ ಕರಿತೀವಿ. ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು, ಸಾಲ್ವೆಂಟ್ 3 ಕೇಸಸ್ ಅಲ್ಲೂ ಸಾಲಿಡ್. ರೈಟ್, ಸಾಲಿಡ್ ಸೊಲ್ಯೂಷನ್ಸ್ ಈಸ್ ಅಗೈನ್ ಆಫ್ 3 ಟೈಪ್ಸ್. ಸಾಲಿಡ್ ಸೊಲ್ಯೂಷನ್ಸ್ ಅಲ್ಲಿ 3 ಟೈಪ್ಸ್ ಇದೆ. ನೋಡಿ, ಇಲ್ಲಿ ಸಾಲಿಡ್ ಇನ್ ಸಾಲಿಡ್ ಸೊಲ್ಯೂಷನ್, liquid in solid solution, gas in solid solution. ನೋಡಿ, ಇಲ್ಲಿ ನಾನು ಏನು ಹೇಳ್ತಿದ್ದೀನಿ, ಸಾಲಿಡ್ ಇನ್ ಸಾಲಿಡ್ ಅಂದ್ರೆ ಒಂದು ಸಾಲಿಡ್ ಇನ್ನೊಂದು ಸಾಲಿಡ್ ಅಲ್ಲಿ ಏನಾಗುತ್ತೆ, ಡಿಸಾಲ್ವ್ ಆಗುತ್ತೆ. ಲಿಕ್ವಿಡ್ ಇನ್ ಲಿಕ್ವಿಡ್, ಒಂದು ಲಿಕ್ವಿಡ್ ಸಾಲಿಡ್ ನಲ್ಲಿ ಡಿಸಾಲ್ವ್ ಆಗುತ್ತೆ, ಅದು ಕೂಡ ಇದೆ ಎಕ್ಸಾಂಪಲ್. ಗ್ಯಾಸಸ್ ಇನ್ ಸಾಲಿಡ್, ಗ್ಯಾಸ್ ಡಿಸಾಲ್ವ್ಸ್ ಇನ್ ಸಾಲಿಡ್. ರೈಟ್, ನೋಡಿ, ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಸಾಲಿಡ್ ಇನ್ ಸಾಲಿಡ್, ಲಿಕ್ವಿಡ್ ಇನ್ ಸಾಲಿಡ್, ಗ್ಯಾಸ್ ಇನ್ ಸಾಲಿಡ್. ರೈಟ್, ದೀಸ್ ಆರ್ ದ 3 different kinds of solid solutions.
ಸೊ ಇಲ್ಲಿ ನಮಗೆ ಎಕ್ಸಾಂಪಲ್ಸ್ ಕೂಡ ಇದೆ. ಸರ್ ಅದೇನು ಸರ್ ಸಾಲಿಡ್ ಅಲ್ಲಿ ಡಿಸಾಲ್ವ್ ಆಗುತ್ತೆ? ನೋಡಿ, ಡಿಸಾಲ್ವ್ ಆಗೋದು ಅಂತಂದ್ರೆ ಹೋಮೋಜಿನಿಯಸ್ ಮಿಕ್ಸ್ಚರ್ ಫಾರ್ಮೇಶನ್ ಮಾಡಬೇಕಷ್ಟೇ. ಆ ಹೋಮೋಜಿನಿಯಸ್ ಮಿಕ್ಸ್ಚರ್ಗೆ ನಾವೇನಂತ ಕರಿತೀವಿ? ಡಿಸಾಲ್ವ್ ಆಗಿದೆ ಅಂತ ಕರಿತೀವಿ. ಈಗ ನೋಡಿ, ಕಾಪರ್ ಇನ್ ಗೋಲ್ಡ್, ನೀವು ಗೋಲ್ಡ್ ಆರ್ನಮೆಂಟ್ಸ್ ಮಾಡಿಸ್ಬೇಕು, ರೈಟ್? ಗೋಲ್ಡ್ ಆರ್ನಮೆಂಟ್ಸ್ ಮಾಡಿಸ್ಬೇಕಂದ್ರೆ ಅಲ್ಲಿ ವೇಸ್ಟೇಜ್ ಅಂತ ಯೂಸ್ ಮಾಡ್ತಾರೆ. ಆ ವೇಸ್ಟೇಜ್ ಏನಾಗಿರುತ್ತೆ? ಯೂಶಲಿ ಕಾಪರ್ ಆಗಿರುತ್ತೆ, ಸಿಲ್ವರ್ ಆಗಿರುತ್ತೆ, ರೈಟ್? ಆ ವೇಸ್ಟೇಜ್ ಏನಿದೆ ಅದು ಗೋಲ್ಡ್ ನಲ್ಲಿ ಡಿಸಾಲ್ವ್ ಆಗುತ್ತೆ. ಕಾಪರ್ ಡಿಸಾಲ್ವ್ಸ್ ಇನ್ ಗೋಲ್ಡ್, ಹಾಗಾಗಿ ಸಾಲಿಡ್ ಇನ್ ಸಾಲಿಡ್ ಸೊಲ್ಯೂಷನ್ ಅಂತ ಕರೀತೀವಿ, ರೈಟ್? ನಿಮಗೆ ಎಕ್ಸಾಂಪಲ್ ಬಹಳ ಇಂಪಾರ್ಟೆಂಟ್. ಸಾಲಿಡ್ ಇನ್ ಸಾಲಿಡ್ ಗೆ ಎಕ್ಸಾಂಪಲ್ ಕಾಪರ್ ಇನ್ ಗೋಲ್ಡ್. ತುಂಬಾ ಚೆನ್ನಾಗಿ ನೆನ್ಪಿಟ್ಕೊಳ್ರಿ. ಗೋಲ್ಡ್ ಆರ್ನಮೆಂಟ್ಸ್ ಅಂತ ನೆನಪಾಗ್ತಿದ್ದಂಗೆ ನಿಮಗೆ ಗೊತ್ತಾಗ್ಬಿಡುತ್ತೆ ಏನಾಗಿದೆ, ಕಾಪರ್ ಡಿಸಾಲ್ವ್ಸ್ ಇನ್ ಗೋಲ್ಡ್ ಅಂತ. ನೆಕ್ಸ್ಟ್ ಲಿಕ್ವಿಡ್ ಇನ್ ಸಾಲಿಡ್ ಬಂದ್ಬಿಡೋಣ. ನೋಡಿ, ಲಿಕ್ವಿಡ್ ಅಂತಿದ್ದಂಗೆ ಲಿಕ್ವಿಡ್ ಸ್ಟೇಟ್ ಅಷ್ಟೇನೆ, ಅದು ಕೂಡ ನಾವು ಮೆಟಲ್ ಅನ್ನೇ ತಗೊಳ್ತೀವಿ ನಾವು. ದಟ್ ಈಸ್ ಮರ್ಕ್ಯುರಿ ಡಿಸಾಲ್ವ್ಸ್ ಇನ್ ಸೋಡಿಯಂ. ಮರ್ಕ್ಯುರಿ ಏನಾಗುತ್ತೆ? ಸೋಡಿಯಂ ನಲ್ಲಿ ಡಿಸಾಲ್ವ್ ಆಗುತ್ತೆ. ಸೋಡಿಯಂ ಅಮಾಲ್ಗಮ್ ಅಂತ ಕರಿತೀವಿ. ನೀವು ಫಸ್ಟ್ PUC ಎಸ್ ಬ್ಲಾಕ್ ಎಲಿಮೆಂಟ್ಸ್ ಚಾಪ್ಟರ್ ನ ಡಿಸ್ಕಷನ್ ಮಾಡಿದ್ರೆ, ಆ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಚಾಪ್ಟರ್ ನಲ್ಲಿ ನಿಮಗೆ ಸೋಡಿಯಂ ಅಮಾಲ್ಗಮ್ ಪ್ರಿಪರೇಷನ್ ಬರುತ್ತೆ. ಡ್ಯೂರಿಂಗ್ ಪ್ರಿಪರೇಷನ್ ಆಫ್ NaOH, ಕಾಸ್ಟಿಕ್ ಸೋಡಾ, ಸೋಡಿಯಂ ಹೈಡ್ರಾಕ್ಸೈಡ್ ಪ್ರಿಪರೇಷನ್ ಅಲ್ಲಿ ಸೋಡಿಯಂ ಅಮಾಲ್ಗಮ್ ಪ್ರಿಪರೇಷನ್ ಮಾಡ್ತಾರೆ, ನೋಡಿರ್ಬೋದು. ಸೋಡಿಯಂ ಅಮಾಲ್ಗಮ್ ಅಂತಂದೇನು? ಮರ್ಕ್ಯುರಿ ಈಸ್ ಸಾಲ್ಯುಬಲ್ ಇನ್ ಸೋಡಿಯಂ. ಮರ್ಕ್ಯುರಿ ಏನಾಗಿದೆ? ಲಿಕ್ವಿಡ್ ಮರ್ಕ್ಯುರಿ, ಇಟ್ ಈಸ್ ಸಾಲ್ಯುಬಲ್ ಇನ್ ಸೋಡಿಯಂ. ಸಾಲಿಡ್ ಸೋಡಿಯಂ ಅಲ್ಲಿ ಡಿಸಾಲ್ವ್ ಆಗುತ್ತೆ. ಸೊ ಅದು ಕೂಡ ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಲಿಕ್ವಿಡ್ ಇನ್ ಸಾಲಿಡ್ಸ್. ನೆಕ್ಸ್ಟ್ ಲಾಸ್ಟ್ ಬಂದ್ಬಿಡೋಣ, ಗ್ಯಾಸಸ್ ಡಿಸಾಲ್ವ್ಸ್ ಇನ್ ಸಾಲಿಡ್. ಗ್ಯಾಸಸ್ ಕೂಡ ಸಾಲಿಡ್ಸ್ ಅಲ್ಲಿ ಡಿಸಾಲ್ವ್ ಆಗುತ್ತೆ. ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಈಸ್ ಹೈಡ್ರೋಜನ್. ಹೈಡ್ರೋಜನ್ ಈಸ್ ಸಾಲ್ಯುಬಲ್ ಇನ್ ಪಲ್ಲಾಡಿಯಂ. ನೀವು ರೋಸನ್ಮಂಡ್ಸ್ ರಿಯಾಕ್ಷನ್ ಅನ್ನ ಕೇಳಿರ್ತೀರಾ, ಆಲ್ಡಿಹೈಡ್ಸ್, ಕೀಟೋನ್ಸ್ ಅಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್ ಅಲ್ಲಿ. ಆ ರೋಸನ್ಮಂಡ್ಸ್ ರಿಯಾಕ್ಷನ್ ಅಲ್ಲಿ ನಿಮಗೆ ಹೈಡ್ರೋಜನ್ ಗ್ಯಾಸ್ ಈಸ್ ಸಾಲ್ಯುಬಲ್ ಇನ್ ಪಲ್ಲಾಡಿಯಂ, ರೈಟ್? ಅಲ್ಲಿ ರಿಡಕ್ಷನ್ ಮಾಡೋದಕ್ಕೆ ಈ ಒಂದು ಸೊಲ್ಯೂಷನ್ ಅನ್ನ ಯೂಸ್ ಮಾಡ್ತಾರೆ. ಇನ್ ವಿಚ್ ಹೈಡ್ರೋಜನ್ ಗ್ಯಾಸ್, ನೋಡಿ ಇಲ್ಲಿ ಹೈಡ್ರೋಜನ್ ಗ್ಯಾಸ್ ಅಂದ್ರೆ ಲೆಸರ್ ಕ್ವಾಂಟಿಟಿ ತಗೊಂತಾರೆ, ಪಲ್ಲಾಡಿಯಂ ಎಕ್ಸಸ್ ತಗೊಳ್ತಾರೆ. ಸೊ ಹಾಗಾಗಿ ಪಲ್ಲಾಡಿಯಂ ಇಸ್ ಕನ್ಸಿಡರ್ಡ್ ಆಸ್ ಸಾಲ್ವೆಂಟ್. ಸೊ ಹೈಡ್ರೋಜನ್ ಗ್ಯಾಸ್ ಇಸ್ ಟೇಕನ್ ಇನ್ ಲೆಸರ್ ಕ್ವಾಂಟಿಟಿ, ಹಾಗಾಗಿ ಅದನ್ನ ನಾವು ಸಲ್ಯೂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ದಿಸ್ ಇಸ್ ಆಲ್ ಅಬೌಟ್ ಸಾಲಿಡ್ ಸೊಲ್ಯೂಷನ್ಸ್. ಇದಿಷ್ಟಕ್ಕೂ ನಾವು ಸಾಲಿಡ್ ಸೊಲ್ಯೂಷನ್ಸ್ ಅಂತ ಕರಿತೀವಿ. ಸೊ ನೀವು ಇದೆಲ್ಲದಕ್ಕೂ ಡೆಫಿನೇಷನ್ ಇದ್ರೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನನ್ನ ನೋಟ್ಸ್ ಅನ್ನ ರೆಫರ್ ಮಾಡಿ, ನಾನು ನೋಟ್ಸ್ PDF ಕಳಿಸ್ತೀನಿ, ಇನ್ನ ಕಳಿಸಿಲ್ಲ ನಾನು. ಸೊ ಆ ನೋಟ್ಸ್ PDF ನ ರೆಫರ್ ಮಾಡಿ, ಇದಕ್ಕೆಲ್ಲ ಪ್ರಾಪರ್ ಡೆಫಿನೇಷನ್ಸ್ ಇದೆ. ಈಗ ನಾನು ಹೇಳ್ತಲ್ಲ, ಸಾಲಿಡ್ ಸೊಲ್ಯೂಷನ್ಸ್ ಅಂದ್ರೆ ದ ಸೊಲ್ಯೂಷನ್ ಇನ್ ವಿಚ್ ಸಾಲಿಡ್ ಆಕ್ಟ್ಸ್ ಆಸ್ ಸಾಲ್ವೆಂಟ್. ನೋಡಿ, ಎಲ್ಲ ಮೂರು ಕಡೆನೂ ಸಾಲಿಡ್ ಇಟ್ ಆಕ್ಟ್ಸ್ ಆಸ್ ಸಾಲ್ವೆಂಟ್. ಗೊತ್ತಾಯ್ತಾ? ಓಕೆ. ನೆಕ್ಸ್ಟ್ ಸೆಕೆಂಡ್ ಟೈಪ್ ಬಂದ್ಬಿಡ್ತೀನಿ, ಲಿಕ್ವಿಡ್ ಸೊಲ್ಯೂಷನ್ಸ್ ಅಂದ್ರೆ ದ ಸೊಲ್ಯೂಷನ್ಸ್ ಇನ್ ವಿಚ್ ಲಿಕ್ವಿಡ್ ಆಕ್ಟ್ಸ್ ಆಸ್ ಸಾಲ್ವೆಂಟ್. ಸೊ ಯಾವ ಒಂದು ಸೊಲ್ಯೂಷನ್ ಲಿಕ್ವಿಡ್ ಸಾಲ್ವೆಂಟ್ ಆಗಿ ಆಕ್ಟ್ ಮಾಡುತ್ತೋ ಅದಕ್ಕೆ ನಾವು ಲಿಕ್ವಿಡ್ ಸೊಲ್ಯೂಷನ್ಸ್ ಅಂತ ಕರಿತೀವಿ. ಸೊ ಅಗೇನ್ ಇಟ್ ಈಸ್ ಆಫ್ 3 ಟೈಪ್ಸ್: ಸಾಲಿಡ್ ಇನ್ ಲಿಕ್ವಿಡ್, ಲಿಕ್ವಿಡ್ ಇನ್ ಲಿಕ್ವಿಡ್, ಗ್ಯಾಸ್ ಇನ್ ಲಿಕ್ವಿಡ್. ಇದಂತೂ ನಿಮಗೆ ಕಾಮನ್ ಆಗಿ ರೆಗ್ಯುಲರ್ ಲೈಫ್ ಅಲ್ಲಿ ಗೊತ್ತೇ ಇರುತ್ತೆ. ಸಾಲಿಡ್ ಇನ್ ಲಿಕ್ವಿಡ್ ಅಂದ್ರೆ ಗ್ಲೂಕೋಸ್ ಸಾಲ್ಯುಬಲ್ ಇನ್ ವಾಟರ್. ನೋಡಿ, ನೀರಿಗೆ ಗ್ಲೂಕೋಸ್ ಹಾಕೊಂಡು ಕುಡಿತೀವಿ ನಾವು, ಆಮೇಲೆ ನೀರಿಗೆ ಸಕ್ಕರೆ ಹಾಕೊಂಡು ಕುಡಿತೀವಿ ನಾವು, ಜ್ಯೂಸ್ ಮಾಡ್ಕೊಂಡು ಕುಡಿತೀವಿ ನಾವು. ಸೊ ಇದೆಲ್ಲಾನು ಏನಿದೆ ಸಾಲಿಡ್ ಇನ್ ಲಿಕ್ವಿಡ್ ಗೆ ಎಕ್ಸಾಂಪಲ್. ಇಲ್ಲಿ ಗ್ಲೂಕೋಸ್ ಇನ್ ವಾಟರ್ ಅಂತ ಕೊಟ್ಟಿದ್ದಾರೆ. ಸೊ ಆಬ್ವಿಯಸ್ಲಿ ಆರಾಮಾಗಿ ನೆನಪಿರುತ್ತೆ ನಿಮಗೆ. ನೆಕ್ಸ್ಟ್ ಲಿಕ್ವಿಡ್ ಇನ್ ಲಿಕ್ವಿಡ್ ಸೊಲ್ಯೂಷನ್ ಅಂತ ಬಂದಾಗ, ಲಿಕ್ವಿಡ್ ಸಾಲ್ಯುಬಲ್ ಇನ್ ಲಿಕ್ವಿಡ್ ಅಂತಂದ್ರೆ ಸ್ಪೆಷಲಿ ಎಥನಾಲ್, ಆಲ್ಕೋಹಾಲ್ is soluble in water because it forms hydrogen bond. ಎಥನಾಲ್ ಏನಿದೆ ಅದು ವಾಟರ್ ನಲ್ಲಿ ಈಸಿಯಾಗಿ ಸಾಲ್ಯುಬಲ್ ಆಗುತ್ತೆ, ಹಾಗಾಗಿ ನಾವು ಅದನ್ನ ಲಿಕ್ವಿಡ್ ಇನ್ ಲಿಕ್ವಿಡ್ ಸೊಲ್ಯೂಷನ್ ಅಂತ ಕರೀತೀವಿ. ನೆಕ್ಸ್ಟ್ ಗ್ಯಾಸ್ ಇನ್ ಲಿಕ್ವಿಡ್ ಅಂತಂದ್ರೆ ನೋಡಿ, ವಾಟರ್ ಸಾಲ್ಯುಬಲ್ ಗ್ಯಾಸಸ್ ಇದೆ. ಈಗ ಅಫ್ಕೋರ್ಸ್ ವಾಟರ್ ನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಡಿಸಾಲ್ವ್ ಆಗುತ್ತೆ, ಆಕ್ಸಿಜನ್ ಕೂಡ ಡಿಸಾಲ್ವ್ ಆಗುತ್ತೆ. ನೋಡಿ, ಲಿಕ್ವಿಡ್ ನಲ್ಲಿ ವಾಟರ್ ನಲ್ಲಿ ಆಕ್ಸಿಜನ್ ಡಿಸಾಲ್ವ್ ಆಗಿರೋದಕ್ಕೆ ಎಕ್ಸಾಂಪಲ್ ಅಂದ್ರೆ ಆಲ್ ದ ಅಕ್ವಾಟಿಕ್ ಅನಿಮಲ್ಸ್ ದೇ ಆರ್ ರೆಸ್ಪೈರಿಂಗ್ ಇನ್ಸೈಡ್ ದ ವಾಟರ್. ಈಗ ಫಿಶ್ ಆಗಿರ್ಬೋದು ಅಥವಾ ಇನ್ನ ಯಾವುದೇ ಒಂದು ಅಕ್ವಾಟಿಕ್ ಅನಿಮಲ್ಸ್ ಆಗಿರ್ಬೋದು, ವಾಟರ್ ನಲ್ಲಿ ಲೈಫ್ ಲೀಡ್ ಮಾಡ್ತಕ್ಕಂಥ ಅಕ್ವಾಟಿಕ್ ಅನಿಮಲ್ಸ್. ಸೊ ಆ ಅನಿಮಲ್ಸ್ ಕೂಡ ರೆಸ್ಪಿರೇಷನ್ ಮಾಡುತ್ತೆ. ಸೊ ಆ ಅನಿಮಲ್ಸ್ಗೂ ಕೂಡ ನಮಗೆ ಆಕ್ಸಿಜನ್ ಬೇಕು.
So that is fulfilled by dissolving oxygen in water. So ನ್ಯಾಚುರಲ್ ಆಗಿನೇ ಅದು ಆಕ್ಸಿಜನ್ ಏನಾಗುತ್ತೆ ವಾಟರ್ ನಲ್ಲಿ ಸಾಲ್ಯುಬಲ್ ಆಗುತ್ತೆ. ಸೊ ಅಕ್ವಾಟಿಕ್ ಅನಿಮಲ್ಸ್ ದೇ ಗೆಟ್ ಆಕ್ಸಿಜನ್. ಗೊತ್ತಾಯ್ತಾ? ಸೊ ದಿಸ್ ಇಸ್ ಆಲ್ ಅಬೌಟ್ ಲಿಕ್ವಿಡ್ ಸೊಲ್ಯೂಷನ್ಸ್. ಲಾಸ್ಟ್ ಬಂದ್ಬಿಡ್ತೀನಿ ನಾನು ಗ್ಯಾಸಿಯಸ್ ಸೊಲ್ಯೂಷನ್ಸ್. ಗ್ಯಾಸಿಯಸ್ ಸೊಲ್ಯೂಷನ್ಸ್ ಮೀನ್ಸ್ ದ ಸೊಲ್ಯೂಷನ್ಸ್ ಇನ್ ವಿಚ್ ಗ್ಯಾಸ್ ಈಸ್ ಯೂಸ್ಡ್ ಆಸ್ ಸಾಲ್ವೆಂಟ್. ನೋಡಿ, ಗ್ಯಾಸ್ ಈಸ್ ಯೂಸ್ಡ್ ಆಸ್ ಸಾಲ್ವೆಂಟ್. ಮೂರು ಕಡೆ ನಾವು ಗ್ಯಾಸ್ ನ ಯೂಸ್ ಮಾಡಿದೀವಿ. ಸೊ ಫಸ್ಟ್ ಸಾಲಿಡ್ ಇನ್ ಗ್ಯಾಸ್. ಏನ್ ಸರ್, ಸಾಲಿಡ್ ಕೂಡ ಗ್ಯಾಸ್ ಅಲ್ಲಿ ಸಾಲ್ಯುಬಲ್ ಆಗುತ್ತಾ? ಎಸ್, 100% ಸಾಲ್ಯುಬಲ್ ಆಗುತ್ತೆ. ಈಗ ಸಬ್ಲಿಮೇಷನ್ ಅಂತ ನೀವು ಕೇಳಿರ್ಬೋದು. ನಿಮ್ಮ ಮನೆಯಲ್ಲಿ ಕರ್ಪೂರ ಇರುತ್ತೆ, ಆ ಕರ್ಪೂರನ ನೀವು ಓಪನ್ ಸ್ಪೇಸ್ ಅಲ್ಲಿ ಬಿಟ್ಬಿಡ್ರಿ, ಆ ಕರ್ಪೂರ ಏನಾಗುತ್ತೆ, ಸೊ ಡಿಸಾಲ್ವ್ ಆಗ್ಬಿಟ್ಟು ಏನೇನೆ ಇಟ್ ಗೆಟ್ಸ್ ಕನ್ವರ್ಟೆಡ್ ಟು ಗ್ಯಾಸ್, ವಿಚ್ ಮೀನ್ಸ್ ಆ ಕ್ಯಾಂಫರ್ ಅಥವಾ ಆ ಒಂದು ನ್ಯಾಪ್ಥಲಿನ್ ಬಾಲ್ಸ್ ಅಂತ ಕರಿತೀವಿ, ಅಥವಾ ಅಯೋಡಿನ್ ಕೂಡ ನೀವು ತಗೋಬಹುದು, ಅಲ್ಲಿ ಬೋರ್ಡ್ ಮೇಲೆ ಬರ್ದಿರೋ ಹಾಗೆ. ಸೊ ಅಯೋಡಿನ್ ಕೂಡ ಏನಾಗುತ್ತೆ, ಓಪನ್ ಸ್ಪೇಸ್ ಅಲ್ಲಿ ಹಾಗೆ ಇಟ್ರೆ ಗ್ಯಾಸ್ ಆಗಿ ಕನ್ವರ್ಟ್ ಆಗ್ಬಿಡುತ್ತೆ. ಸೊ ಏರ್ ಇಸ್ ದ ಸಾಲ್ವೆಂಟ್, ಯಾಕಂದ್ರೆ ಏರ್ ಎಕ್ಸಸ್ ಆಗಿರುತ್ತೆ. ಅಯೋಡಿನ್ ಇಸ್ ಪ್ರೆಸೆಂಟ್ ಇನ್ ಸ್ಮಾಲರ್ ಕ್ವಾಂಟಿಟಿ, ಇಟ್ ಈಸಿಲಿ ಗೆಟ್ಸ್ ಕನ್ವರ್ಟೆಡ್ ಟು ಗ್ಯಾಸ್. ನೆಕ್ಸ್ಟ್ ಲಿಕ್ವಿಡ್ ಇನ್ ಗ್ಯಾಸ್ ಅಂತ ಬಂದ್ರೆ ನೋಡಿ, ಕ್ಲೋರೋಫಾರ್ಮ್. ಕ್ಲೋರೋಫಾರ್ಮ್ ಈಸ್ ಸಾಲ್ಯುಬಲ್ ಇನ್ ಏರ್, ರೈಟ್? ಕ್ಲೋರೋಫಾರ್ಮ್ ಕೂಡ ನೀವು ಓಪನ್ ಸ್ಪೇಸ್ ಅಲ್ಲಿ ಇಟ್ರೆ ಹೈ ವೊಲಾಟೈಲ್ ಅದು, ಸೊ ಈಸಿಯಾಗಿ ಗ್ಯಾಸ್ ಆಗಿ ಕನ್ವರ್ಟ್ ಆಗ್ಬಿಡುತ್ತೆ. ಅದಕ್ಕೆ ನಾವು ಕ್ಲೋರೋಫಾರ್ಮ್ ಇನ್ ಏರ್ ಅಂತ ಎಕ್ಸಾಂಪಲ್ ಅನ್ನು ಕೊಡ್ತೀವಿ. ಲಾಸ್ಟ್ ಗ್ಯಾಸ್ ಇನ್ ಗ್ಯಾಸ್. ಗ್ಯಾಸ್ ಸಾಲ್ಯುಬಲ್ ಇನ್ ಗ್ಯಾಸ್ ಅಂದ್ರೆ ನೀವು ತಗೋಬಹುದು ಮಿಕ್ಸ್ಚರ್ ಆಫ್ ಆಕ್ಸಿಜನ್ ಅಂಡ್ ನೈಟ್ರೋಜನ್, ರೈಟ್? ಆಕ್ಸಿಜನ್ ಇಸ್ ಪ್ರೆಸೆಂಟ್ ಇನ್ ಲೆಸರ್ ಕ್ವಾಂಟಿಟಿ, 21% ಇದೆ ಅಟ್ಮಾಸ್ಫಿಯರ್ ಅಲ್ಲಿ, ನಿಮಗೆ ಗೊತ್ತಿರಬಹುದು. ನೈಟ್ರೋಜನ್ ಈಸ್ ಪ್ರೆಸೆಂಟ್ ಇನ್ ಎಕ್ಸಸ್ 78% ಇದೆ ಅಟ್ಮಾಸ್ಫಿಯರ್ ಅಲ್ಲಿ. ಸೊ ಹಾಗಾಗಿ ಇಲ್ಲಿ ಆಕ್ಸಿಜನ್ ಏನಿದೆ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಸಲ್ಯೂಟ್, ಡೈನೈಟ್ರೋಜನ್ ಏನಿದೆ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಸಾಲ್ವೆಂಟ್. So these are all the different types of solutions. Do remember, because they will ask you in the examination, give one example for solid in solid anta kelbodu, give one example for gas in gas anta kelbodu. So idella nimige examination point of view important keltare, 1 marks ge chanagi ನೆನಪಿಟ್ಕೊಳ್ಳ್ರಿ. next okay, next expressing concentration of solution. So ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್ ನ ಹೇಗೆ ಎಕ್ಸ್ಪ್ರೆಸ್ ಮಾಡೋದು? ಲಿಸನ್, ಬಿಫೋರ್ ಗೋಯಿಂಗ್ ಟು ದಟ್, ವಾಟ್ ಈಸ್ ಮೀನ್ಡ್ ಬೈ ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್? ಸೊ ಕಾನ್ಸಂಟ್ರೇಷನ್ ಅಂದ್ರೆ ಏನು? ದ ಅಮೌಂಟ್ ಆಫ್, ನೋಟ್ ಡೌನ್ ಮಾಡ್ಕೊಳ್ರಿ, ದ ಅಮೌಂಟ್ ಆಫ್ ಸಲ್ಯೂಟ್ ಡಿಸಾಲ್ವ್ಡ್ ಪರ್ ಯೂನಿಟ್ ಕ್ವಾಂಟಿಟಿ ಆಫ್ ಸಾಲ್ವೆಂಟ್. ಅಮೌಂಟ್ ಆಫ್ ಸಲ್ಯೂಟ್ dissolved per unit quantity of solvent is called concentration of solution. ಅಂದ್ರೆ ಎಷ್ಟು ಅಮೌಂಟ್ ಆಫ್ ಸಲ್ಯೂಟ್ ಡಿಸಾಲ್ವ್ ಆಗುತ್ತೆ ಒಂದು ಯೂನಿಟ್ ಕ್ವಾಂಟಿಟಿ ಆಫ್ ಸಾಲ್ವೆಂಟ್ ಗೆ ಅನ್ನೋದಕ್ಕೆ ನಾವು ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್ ಅಂತ ಕರಿತೀವಿ. ದಿಸ್ ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ 2 ways. 2 ways ಅಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ. ಒನ್ ಈಸ್ qualitative, another one is quantitative, right? ಒಂದು ಕ್ವಾಲಿಟೇಟಿವ್ ಆಗಿ ಎಕ್ಸ್ಪ್ರೆಸ್ ಮಾಡ್ತೀವಿ, ಇನ್ನೊಂದು ಕ್ವಾಂಟಿಟೇಟಿವ್ ಆಗಿ ಎಕ್ಸ್ಪ್ರೆಸ್ ಮಾಡ್ತೀವಿ. 2 ways ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ, ಕ್ವಾಲಿಟಿ, ಕ್ವಾಂಟಿಟಿ. ಸೊ ಕ್ವಾಲಿಟಿ ಅಂತ ಬಂದಾಗ ನಾವು ಸಿಂಪ್ಲಿ ವಿ ಸೇ ದಟ್ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್, ಇದು ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಇನ್ನೊಂದು ಡೈಲ್ಯೂಟ್ ಸೊಲ್ಯೂಷನ್ ಅಂತ ಹೇಳ್ತೀವಿ, ರೈಟ್? ಒನ್ ಇಸ್ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್, ಅನದರ್ ಒನ್ ಇಸ್ ಡೈಲ್ಯೂಟ್ ಸೊಲ್ಯೂಷನ್. ವಾಟ್ ಈಸ್ ಮೀನ್ ಬೈ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್? ಈಗ ಯಾವ್ದಾದ್ರು ಒಂದು ಸೊಲ್ಯೂಷನ್ ಇರುತ್ತೆ, ಆ ಒಂದು ಸೊಲ್ಯೂಷನ್ಗೆ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಅಂತಂದ್ರೆ ಅದರ ಅರ್ಥ ಏನು? ವಾಟ್ ಡಸ್ ಇಟ್ ಮೀನ್? ವೆನ್ ಎ ಸೊಲ್ಯೂಷನ್ ಕಂಟೈನ್ಸ್ large excess of solute, then it is called concentrated solution. ಒಂದು ಸೊಲ್ಯೂಷನ್ ಅಲ್ಲಿ ಸಲ್ಯೂಟಿನ ಕಾನ್ಸಂಟ್ರೇಷನ್ ತುಂಬಾನೇ ಜಾಸ್ತಿ ಇದ್ರೆ, ಲಾರ್ಜ್ ಎಕ್ಸಸ್ ಅಲ್ಲಿ ಇದ್ರೆ, then it is called concentrated solution, right? What is meant by diluted solution? If the solution contains very less amount of solute particles, then it is called a dilute solution.
ಈಗ ನೀವೆಲ್ಲರೂ ಲ್ಯಾಬಲ್ಲಿ ಕೇಳಿರ್ತೀರ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್, ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್, ಕಾನ್ಸಂಟ್ರೇಟೆಡ್ HCl ಸೊಲ್ಯೂಷನ್, ಡೈಲ್ಯೂಟ್ HCl ಸೊಲ್ಯೂಷನ್ ಕೇಳಿರ್ತೀರ. ಸೊ ಕಾನ್ಸಂಟ್ರೇಟೆಡ್ ಅಂದ್ರೆ ಅದಕ್ಕೆ ನಾವು ನೀರನ್ನ ಆಡ್ ಮಾಡಿರೋದಿಲ್ಲ, ಸೊ ವಾಟರ್ನ ಆಡ್ ಮಾಡಿರೋದಿಲ್ಲ, ರೈಟ್. ಸೊ ಈಗ ನಾವು ಆ ಒಂದು ಕಾನ್ಸಂಟ್ರೇಟೆಡ್ H2SO4ಗೆ ಸ್ವಲ್ಪ ವಾಟರ್ನ ಆಡ್ ಮಾಡಿದ್ರೆ ದೆನ್ ಇಟ್ ಈಸ್ ಕಾಲ್ಡ್ ಡೈಲ್ಯೂಟ್ H2SO4. ಯಾಕೆ? ವಾಟರ್ ಆಡ್ ಮಾಡಿದಾಗ ಸಲ್ಯೂಟಿನ ಕಾನ್ಸಂಟ್ರೇಷನ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ, ದೆನ್ ಇಟ್ ಈಸ್ ಕಾಲ್ಡ್ ಡೈಲ್ಯೂಟೆಡ್ ಸೊಲ್ಯೂಷನ್, ರೈಟ್. ಈಗ ಸಪೋಸ್ ನೀವು ನಿಮ್ಮ ಮನೆಯಲ್ಲಿ ಒಂದು ನಿಂಬೆ ಹಣ್ಣಿನ ಜ್ಯೂಸ್ ಮಾಡ್ತಾರೆ, ಲೆಮನ್ ಜ್ಯೂಸ್ ಮಾಡಿದಾಗ ಸಕ್ಕರೆ ತುಂಬಾನೇ ಜಾಸ್ತಿ ಆಗ್ಬಿಡುತ್ತೆ ಅಂತ ಇಟ್ಕೊಳ್ಳಿ, ರೈಟ್. ತುಂಬಾ ಸಕ್ಕರೆ ಆಗ್ಬಿಟ್ಟಿದೆ, ನನಗೆ ಒಂಚೂರು ಡೈಲ್ಯೂಟ್ ಮಾಡ್ಕೊಡಮ್ಮ, ರೈಟ್. ಡೈಲ್ಯೂಟ್ ಮಾಡಿಕೊಡು ಇಸ್ ನಥಿಂಗ್ ಬಟ್ ಏನು, ಸ್ವಲ್ಪ ವಾಟರ್ನ ಆಡ್ ಮಾಡಿ ಕೊಟ್ರೆ ಏನಾಗುತ್ತೆ, ಸೊ ಶುಗರ್ ಕಂಟೆಂಟ್ ಡಿಕ್ರೀಸ್ ಆಗುತ್ತೆ. ಸೊ ಬೈ ಆಡಿಂಗ್ ವಾಟರ್ ವಿ ಕ್ಯಾನ್ ಡಿಕ್ರೀಸ್ ದ ಕಾನ್ಸಂಟ್ರೇಷನ್ ಆಫ್ ಸಲ್ಯೂಟ್, ರೈಟ್. ಕಾನ್ಸಂಟ್ರೇಷನ್ ಅನ್ನ ಕಡಿಮೆ ಮಾಡ್ಬೋದು ಸೊಲ್ಯೂಷನ್, ಅಥವಾ ವಿ ಕ್ಯಾನ್ ಇನ್ಕ್ರೀಸ್ ದ ಕಾನ್ಸಂಟ್ರೇಷನ್ ಬೈ ಆಡಿಂಗ್ ಎಕ್ಸೆಸ್ ಆಫ್ ಸಲ್ಯೂಟ್ ಪಾರ್ಟಿಕಲ್ಸ್ ಟು ಇಟ್. ಸಕ್ಕರೆ ಕಡಿಮೆ ಆಗ್ಬಿಟ್ಟಿದೆ, ಒಂಚೂರು ಕಾನ್ಸಂಟ್ರೇಟೆಡ್ ಮಾಡಿಕೊಡ್ರಿ, ಇದನ್ನ ಇನ್ನೂ ಕಾನ್ಸಂಟ್ರೇಟೆಡ್ ಮಾಡಿಕೊಡ್ರಿ ಅಂತಂದ್ರೆ, ಸೊ ಸಕ್ಕರೆನ ತಗೊಂಡ್ಬಂದು ಆಡ್ ಮಾಡಿದ್ರೆ ಏನಾಗುತ್ತೆ, ಅವಾಗ ಸ್ವೀಟ್ನೆಸ್ ಜಾಸ್ತಿ ಆಗುತ್ತೆ ಬಿಕಾಸ್ ಆಫ್ ಇನ್ಕ್ರೀಸಿಂಗ್ ಕಾನ್ಸಂಟ್ರೇಷನ್ ಆಫ್ ಶುಗರ್, ಇನ್ಕ್ರೀಸಿಂಗ್ ಕಾನ್ಸಂಟ್ರೇಷನ್ ಆಫ್ ಸಲ್ಯೂಟ್ ಪಾರ್ಟಿಕಲ್ಸ್, ರೈಟ್. ಗೊತ್ತಾಯ್ತಾ? ಸೊ ಕ್ವಾಲಿಟೇಟಿವ್ ನಲ್ಲಿ 2 ಟೈಪ್ಸ್, ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್, ಡೈಲ್ಯೂಟ್ ಸೊಲ್ಯೂಷನ್, ಗೊತ್ತಾಯ್ತು ಅಂದ್ಬಿಡ್ತೀನಿ. ಈಗ ನೆಕ್ಸ್ಟ್ ಬಂದ್ಬಿಡೋಣ, ಕ್ವಾಂಟಿಟೇಟಿವ್ ಎಕ್ಸ್ಪ್ರೆಷನ್ ಆಫ್ ಕಾಂಪೋಸಿಷನ್ ಆಫ್ ಸೊಲ್ಯೂಷನ್. ಸೊ ಕ್ವಾಂಟಿಟೇಟಿವ್ ನಲ್ಲಿ ನಾವು ಸೋ ಮೆನಿ ಡಿಫರೆಂಟ್ ವೇಸ್ ನಲ್ಲಿ ನಾವೇನ್ ಮಾಡ್ತೀವಿ, ಆ ಸೊಲ್ಯೂಷನ್ ಇನ ಕಾನ್ಸಂಟ್ರೇಷನ್ ಅನ್ನ ಎಕ್ಸ್ಪ್ರೆಸ್ ಮಾಡ್ತೀವಿ. ಅದರಲ್ಲಿ ವೆರಿ ಫಸ್ಟ್ ಕಾನ್ಸಂಟ್ರೇಷನ್ ಎಕ್ಸ್ಪ್ರೆಸಿಂಗ್ ಯೂನಿಟ್ ಈಸ್ ಮಾಸ್ ಪರ್ಸೆಂಟೇಜ್. ಸೊ ಮಾಸ್ ಪರ್ಸೆಂಟೇಜ್ ಅಂದ್ರೆ ವೇಟ್ ಬೈ ವೇಟ್ ಅಂತ ಕನ್ಸಿಡರ್ ಮಾಡ್ತೀವಿ, W/W, ವೇಟ್ ಬೈ ವೇಟ್. ವಾಟ್ ಈಸ್ ಮೀನ್ ಬೈ ಮಾಸ್ ಪರ್ಸೆಂಟೇಜ್ ಅಂದ್ರೆ ನೋಡಿ, ಇಲ್ಲಿ ಫಾರ್ಮುಲಾ ಇದೆ, ರೈಟ್. So mass percentage is equal to ratio of mass of solute divided by total mass of solution, right. Mass of solute divided by total mass of solution into 100. ಈ ಫಾರ್ಮುಲಾ ನೀವು ನೆನಪಿಟ್ಕೊಬೇಕು. ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ನಾನೇನ್ ಮಾಡ್ತೀನಿ, ನನ್ನ ಹತ್ರ ಯಾವುದೋ ಒಂದು ಸೊಲ್ಯೂಷನ್ ಇದೆ, ಅದಕ್ಕೆ ನಾನು 10% ಸೊಲ್ಯೂಷನ್ ಅಂತ ಕರಿತೀನಿ. ಏನಂತ ಕರಿತೀನಿ? 10% ಸೊಲ್ಯೂಷನ್. 10% ಸೊಲ್ಯೂಷನ್ ಅಂದ್ರೆ ಏನು? ವಾಟ್ ಡಸ್ ಇಟ್ ಮೀನ್? ಈಗ ನೀವು ಯಾವುದಾದ್ರು ಒಂದು ಸೊಲ್ಯೂಷನ್ ಬಾಟಲ್ ನೋಡಿದ್ರೆ, ಈಗ ಸಪೋಸ್ ನೀವು ವಿನೆಗರ್ ತಗೊಳ್ತೀರಾ ಮನೆಯಲ್ಲಿ, ವಿನೆಗರ್, ಈ ವಿನೆಗರ್ ಏನಿದೆ ಅದನ್ನ ಪಿಕಲ್ಸ್ ಮಾಡೋದಕ್ಕೆ, ಗೋಬಿ ಮಂಚೂರಿ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಆ ವಿನೆಗರ್ ತಗೊಂಡು ಆ ಬಾಟಲ್ ಮೇಲೆ ನೋಡಿ 10% ಅಸಿಟಿಕ್ ಆಸಿಡ್ ಸೊಲ್ಯೂಷನ್ ಅಂತ ಇರುತ್ತೆ, 10% ಅಂತ ಇರುತ್ತೆ. ಸೊ 10% ಅಂದ್ರೆ ಏನು ಅದನ್ನ ನಾವೀಗ ನೋಡೋಣ. ಮಾಸ್ ಪರ್ಸೆಂಟೇಜ್ ಅಂತ ಕರಿತೀವಿ. ಸೊ ಮಾಸ್ ಆಫ್ ಸೊಲ್ಯೂಟ್ 10 grams ಇದ್ರೆ, ಟೋಟಲ್ ಮಾಸ್ ಆಫ್ ಸೊಲ್ಯೂಷನ್ 100 grams ಇದ್ರೆ, ಇಂಟು 100 cancel. So 10 grams, which means mass percentage is 10, right? Mass percentage is 10. ಈ 10% ಅಂದ್ರೆ ಏನು? 10 grams of acidic acid is present in 100 grams of solution ಅಂತ, ರೈಟ್. ಸೊ ಅಂದ್ರೆ ರಿಮೈನಿಂಗ್ 90 ಏನಿದೆ, 90 grams ಅದು ನಿಮ್ಮ ವಾಟರ್ ಆಗಿರ್ಬೋದು ಅಥವಾ ಇನ್ನೊಂದೇನೇ ಕಾಂಪೋನೆಂಟ್ಸ್ ಆಗಿರ್ಬೋದು, ರೈಟ್. 10% ಅಂತಂದ್ರೆ ಏನು? 10 grams of solute is present in 100 grams of solution. ನೋಡಿ, ವೆರಿ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ನೀವು 10 grams of solute ಅನ್ನು ತಗೊಂಡಿದ್ದೀರಾ ಅಂತಂದ್ರೆ 90 grams of ಸಾಲ್ವೆಂಟ್ ತಗೊಂಡಿದ್ದೀರಾ ಅಂತಂದ್ರೆ ಟೋಟಲ್ ಅಮೌಂಟ್ ಆಫ್ ಸೊಲ್ಯೂಷನ್ ಈಸ್ 100 grams, ರೈಟ್. ಇದನ್ನ ತುಂಬಾ ಚೆನ್ನಾಗಿ ನೆನಪಿಟ್ಕೊಬೇಕು. 10 grams ಆಫ್ ಸೊಲ್ಯೂಟ್, 90 grams ಆಫ್ ಸಾಲ್ವೆಂಟ್, ಅವಾಗ ನಿಮಗೆ 100 grams ಆಫ್ ಸೊಲ್ಯೂಷನ್ ಆಗುತ್ತೆ. ನೀವೇನ್ ಇಲ್ಲಿ ಮಿಸ್ಟೇಕ್ ಏನ್ ಮಾಡ್ತಾರೆ ಸ್ಟೂಡೆಂಟ್ಸ್ ಅಂದ್ರೆ, 10 grams ಆಫ್ ಸೊಲ್ಯೂಟ್, 100 grams ಆಫ್ ಸಾಲ್ವೆಂಟ್ ಅಂತ ತಗೊಂಡ್ತಾರೆ, ಅವಾಗ 110 grams ಆಗ್ಬಿಡುತ್ತೆ, ರೈಟ್. ಸೊ ಟೋಟಲ್ ಸೊಲ್ಯೂಷನ್ ಮಾಸ್ 100 grams ಅಂದ್ರೆ ಅದರಲ್ಲಿ 10 grams ಸೊಲ್ಯೂಟ್, ಇನ್ನು 90 grams ಸಾಲ್ವೆಂಟ್ ಆಗಿರುತ್ತೆ, ಗೊತ್ತಾಯ್ತಾ? ಸೊ ದಿಸ್ ಈಸ್ ಅಬೌಟ್ ಮಾಸ್ ಪರ್ಸೆಂಟೇಜ್. ಸೊ ರೆಸ್ಟ್ ಆಫ್ ದ ಎಕ್ಸ್ಪ್ರೆಷನ್ಸ್ ಏನಿದೆ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಸೊ